ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಫುಡ್ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣು ತುಂಬ ಸಿಗತ್ತೆ ಮಾರ್ಕೆಟಲ್ಲಿ. ಅದರಿಂದ ಮಾವಿನ ಹಣ್ಣಿನ ಒಂದು ಸಿಹಿ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರೋವಂಥದ್ದು, ಬೇಗ ಆಗುವಂಥದ್ದು. ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಸೇರಿಸ್ಕೊಂಡು ತಿನ್ಬೋದು, ಅಥವಾ ಹಾಗೇನಾದರೂ ಕುಡಿಬೋದು. ನೀವು ಹಾಗೆ ಕಪ್ಪಲ್ಲಿ ಹಾಕಿ ತಿನ್ನೋದಾದರೂ ತಿನ್ಬೋದು. ತುಂಬ ರುಚಿಕರವಾದದ್ದು. ಸಾಮಾನ್ಯ ಉತ್ತರ ಕನ್ನಡದಲ್ಲಿ ಬೇರೆ ಬೇರೆ ಎಲ್ಲ ಊರಲ್ಲೂ ಮಾಡ್ತಾರೆ ಇದು. ಉತ್ತರ ಕನ್ನಡದಲ್ಲಿ ಎಲ್ಲ ಸಾಂಪ್ರದಾಯಿಕ ತಿಂಡಿ ಇದು, ಸಿಹಿ ತಿಂಡಿ. ಉತ್ತರ ಕನ್ನಡ, ಉತ್ತರ ಕರ್ನಾಟಕದಲ್ಲೂ ಇದೆ. ಇಲ್ಲಿ ಬೆಂಗಳೂರು ಕಡೆನೂ ಮಾಡ್ತಾರೆ, ಉಡುಪಿ ಕಡೆನೂ ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ. ಆದರೆ ಎಲ್ಲ ಕಡೆನೂ ಬೇರೆ ಬೇರೆ ರೀತಿ ಮಾಡ್ತಾರೆ. ಉಡುಪಿ ಕಡೆ ಒಂದು ರೀತಿ, ಬೆಂಗಳೂರು ಕಡೆ ಇನ್ನೊಂದು ರೀತಿ, ಉತ್ತರ ಕನ್ನಡ, ಉತ್ತರ ಕರ್ನಾಟಕದಲ್ಲಿ ಬೇರೆ ರೀತಿ, ಆ ಥರ ಮಾಡ್ತಾರೆ. ಮಾವಿನ ಹಣ್ಣಿನ ಸೀಕರಣೆ ಅಂತ ನಿಮಗೆ ಗೊತ್ತಿರ್ಬೋದು, ಕೇಳಿರ್ಬೋದು ನೀವು. ಇದನ್ನು ನಾನು ಸಿಂಪಲಾಗಿ ಮಾಡಿದ್ದೀನಿ ಇವತ್ತು, ನನಗೆ ಗೊತ್ತಿರೋ ರೀತಿಲಿ. ಅದನ್ನು ಕೆಲವು ಕಡೆ ರಸಾಯನ ಅಂತ ಹೇಳ್ತಾರಂತೆ, ಆದರೆ ನಮ್ಮ ಕಡೆ ರಸಾಯನ ಅಂತ ಹೇಳೋದು ಬೇರೆ. ತೆಂಗಿನಕಾಯಿ ಹಾಲು ಹಾಕಿ ಎಲ್ಲ ಮಾಡೋದು, ಹೆಚ್ಚಿಬಿಟ್ಟು ಹಾಕೋದು. ಇದು ಸೀಕರಣೆ ಅಂತ ಹೇಳ್ತಾರೆ ಇದಕ್ಕೆ. ತುಂಬ ಸಿಂಪಲ್ ಇದು ಮಾಡೋದು, ಬೇಗ ಮಾಡಿ ಆಗುವಂಥದ್ದು. ಏನು ಹೆಚ್ಚು ಕೆಲಸ ಇಲ್ಲ. ರಸಾಯನಕ್ಕಾದರೂ ಇನ್ನು ಇದಕ್ಕಿಂತ ಸ್ವಲ್ಪ ಹೆಚ್ಚಿದೆ, ಅದು ಬೇಗ ಆಗುವಂಥದ್ದೇ. ಇದು ಸ್ವಲ್ಪ ಸಿಂಪಲ್ ಅದಕ್ಕಿಂತ, ರಸಾಯನಕ್ಕಿಂತ. ಕೆಲವು ಕಡೆ ಮತ್ತೂ ಇದಕ್ಕೆ ರಸಾಯನ ಅಂತ ಹೆಸರು ಕೊಡ್ತಾರೆ, ಉಡುಪಿ ಕಡೆ ಎಲ್ಲ. ನೀವು ನೋಡಿ ಹೆಂಗೆ ಮಾಡೋದು ಅಂತ. ತುಂಬ ರುಚಿಯಾಗಿರುತ್ತೆ. ಹಾಗೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಸಿಂಧೂರ ಹಣ್ಣು ತಗೊಂಡಿದ್ದೀನಿ, ಮಾವಿನ ಹಣ್ಣು. ನೀವು ಯಾವುದಾದ್ರೂ ತಗೊಳ್ಳಿ, ಈ ಥರ ಪಲ್ಪ್ ತಗೋಬೇಕು. ಪಲ್ಪ್ ತೆಗೆದೊಳ್ಳಕ್ಕೆ ಅಂದರೆ ಬಾದಾಮಿ, ರಸಪುರಿ ಈ ಥರದ್ದೆಲ್ಲಾದ್ರೂ ಪರವಾಗಿಲ್ಲ, ಅಥವಾ ಸಿಂಧೂರ ಆದರೂ ಪರವಾಗಿಲ್ಲ. ಅದರ ಒಳಗಿನ ಅಂಶ ಇರುತ್ತಲ್ವ, ಹಣ್ಣಿನ ಅಂಶ, ನಮ್ಮಲ್ಲಿ ಗುಳ ಅಂತಾರೆ, ಪಲ್ಪ್ ಅಂತಾರಲ್ವ, ಅದಕ್ಕೋಸ್ಕರ. ಇದನ್ನು ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ತೆಗಿಬೋದು, ಹೆಂಗಾದರೂ. ಕೆಲವು ಜನ ಅದನ್ನು ಹಿಂಡಿ ತೆಗಿತಾರೆ, ಕೆಲವು ಜನ ಹೆಚ್ಚಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿ ತಿನ್ನೋದಕ್ಕೆ ಹೆಚ್ಚಿದಂಗೆ ಹೆಚ್ಚಿ ಆಮೇಲೆ ಇದು ಮಾಡ್ತಾರೆ, ಅದನ್ನು ಪುಡಿ ಮಾಡ್ತಾರೆ, ಕಿವುಚ್ತಾರೆ. ಆ ಥರ ಬೇರೆ ಬೇರೆ ರೀತಿ ಮಾಡ್ತಾರೆ. ನಿಮಗೆ ಯಾವ್ದು ಸುಲಭನೋ ಆ ರೀತಿ ಮಾಡಿ. ನಾನು ಈ ರೀತಿ ಮಾಡ್ತಾಯಿದ್ದೀನಿ, ಅಂದರೆ ಕಟ್ ಮಾಡ್ತಾಯಿದ್ದೀನಿ. ಫಸ್ಟು ತೊಟ್ಟು ತೆಗೆದುಬಿಟ್ಟು ಚೆನ್ನಾಗಿ ತೊಳೆದಿರಬೇಕು ಮೊದಲು ಹೊರಗಿಂದ ಮಾವಿನ ಹಣ್ಣನ್ನು. ಆಮೇಲೆ ತೊಟ್ಟು ತೆಗೆದುಬಿಟ್ಟು ಕಟ್ ಮಾಡಿದ್ದೀನಿ. ಕಟ್ ಮಾಡಿದ ಮೇಲೆ ಸ್ಪೂನಲ್ಲಿ ಈ ಥರ ಪಲ್ಪ್ ತೆಗಿತಾಯಿದ್ದೀನಿ. ತುಂಬ ಸುಲಭ ಆಗುತ್ತೆ ಇದು ಅಂತ. ಯಾವ ರೀತಿನಾದರೂ ಸರಿ, ನಿಮಗೆ ಪಲ್ಪ್ ಬಂದರೆ ಆಯಿತು. ನೀವು ಸುಮ್ಮನೆ ಹೀಗೆ ಚಾಕುನಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಅಥವಾ ಪೀಲರಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಬಿಟ್ಟು ಹಾಕಿ ಆ ಥರನೂ ತಗೋಬೋದು. ಈ ಥರನೂ ಮಾಡ್ಬೋದು. ಅಥವಾ ಸಿಪ್ಪೆನ ಸುಮ್ಮನೆ ಕೈಯಲ್ಲಿ ತೆಗೆದುಬಿಟ್ಟು ಕೈಯಲ್ಲಿ ಕಿವುಚಿ ಆ ಥರನೂ ಮಾಡ್ಕೋಬೋದು. ಯಾವ ರೀತಿ ಮಾಡಿದ್ರೂ ಓಕೆ. ಪಲ್ಪ್ ಮಾತ್ರ ಆಚೆ ಬರಬೇಕಷ್ಟೆ. ನೋಡಿ, ಈ ಥರ ನಾನು ಪಲ್ಪ್ಗಳನ್ನು ತೆಗಿತಾ ಇದ್ದೀನಿ, ಅದರಲ್ಲಿರೋ ಎಲ್ಲ ಪಲ್ಪ್ಗಳನ್ನು. ಆದರೂ ಸಿಪ್ಪೆಯಲ್ಲಿ ಸ್ವಲ್ಪ ಉಳಿದಿರುತ್ತೆ, ಅದನ್ನು ಆಮೇಲೆ ತಗೊಳ್ಬೇಕಾಗತ್ತೆ. ಈ ಥರ ನೋಡಿ, ಇನ್ನೊಂದು ಹಣ್ಣು ತೊಗೊಂಡಿದ್ದೀನಿ, 2-3 ಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿರೋ ಹಣ್ಣು ನೋಡಿಕೊಂಡು ತಗೋಬೇಕು. ಒಳಗಡೆ ಎಲ್ಲ ಕ್ಲೀನ್ ಇದೆಯಾ ಅಂತ ನೋಡ್ಕೋಬೇಕು. ಕೆಲವು ಜನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಒಳಗಿಂದ ಬರೀ ಸಿಪ್ಪೆ ಮಾತ್ರ ಆಚೆ ಹಾಕಿಬಿಟ್ಟು ಮತ್ತೆ ವಾಟೆ ಸಹಿತ ಅದನ್ನು ಕಿವುಚ್ತಾರೆ. ನಾನು ಈ ಥರ ಮಾಡಿಬಿಟ್ಟು ಆಮೇಲೆ ಪಲ್ಪ್ ತೆಗೆದುಬಿಟ್ಟು ಈ ಥರ, ನನಗೆ ಇದು ಸುಲಭ ಅನಿಸುತ್ತೆ. ನಿಮಗೆ ಯಾವುದು ಅನುಕೂಲ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ? ಯಾವಾಗಲೂ ಬೇರೆ ಏನಕ್ಕಾದ್ರೂ ಪಲ್ಪ್ ತೆಗಿಬೇಕು ಅಂದರೆ ಯಾವ ರೀತಿ ತೆಗಿತೀರಾ ಅಂತ ತಿಳಿಸಿ. ಇದು ಸುಲಭ, ಸ್ಪೂನಲ್ಲಿ ಬರುತ್ತೆ. ಈ ಥರ ಎಲ್ಲ ಹಣ್ಣಿನ ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ಹಣ್ಣಿನ ಪಲ್ಪ್ ತೆಗೀರಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಣ್ಣು ಹಾಕಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಳ್ಳಿ. ವಾಟೆ ಮತ್ತು ಈ ಸಿಪ್ಪೆ ಇದೆಯಲ್ವ, ಅದರಲ್ಲಿ ಹಣ್ಣಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಚೆನ್ನಾಗಿ ಕಿವುಚ್ಬೇಕು. ನೋಡಿ, ಅದನ್ನು ಸಿಪ್ಪೆನ ಕಿವುಚ್ಬಿಟ್ಟು ಆಚೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸಿಪ್ಪೆನ ಫಸ್ಟು, ಹಣ್ಣನ್ನು ಹೊರಗಿಂದ ಚೆನ್ನಾಗಿ ತೊಳ್ಕೊಳ್ಳಿ ಅಂತ ಹೇಳಿರೋದು. ಆಮೇಲೆ ಹಿಂಗೆ ತೆಗಿಯೋಕ್ಕಾಗುತ್ತೆ, ಇಲ್ಲಾಂದರೆ ಅದು ಕ್ಲೀನ್ ಇರೋಲ್ಲ. ಇದು ಪರವಾಗಿಲ್ಲ, ಚೆನ್ನಾಗಿ ತೊಳೆದಿದ್ದೀನಿ ನಾನು. ಅದರಿಂದ ಹಾಗೆ ಕಿವುಚ್ಬಿಟ್ಟು ಸಿಪ್ಪೆನ ಆಚೆ ತೆಗಿಬೋದು. ಅದೇ ರೀತಿ ವಾಟೆಗಳಿಂದನೂ ನೀವು ಎಲ್ಲ ಇದು ಮಾಡಿಕೊಂಡು ತೆಗಿಬೇಕು. ನಾವು ಗೊಜ್ಜಿಗೆಲ್ಲ ಮಾಡೋದಾದರೆ, ಕಾಡು ಮಾವಿನ ಹಣ್ಣಿನ ಗೊಜ್ಜಿ ಎಲ್ಲ ಮಾಡೋದಾದರೆ ಈ ಥರ ಮಾಡ್ತೀವಿ. ಸಾಸಿವೆಗೆ, ಗೊಜ್ಜಿಗೆ ಎಲ್ಲ ಈ ಥರ ಮಾಡ್ತೀವಿ ಸಾಮಾನ್ಯವಾಗಿ. ನಮ್ಮೂರ ಕಡೆ, ದಕ್ಷಿಣ ಕನ್ನಡ ಈ ಕಡೆ ಸ್ವಲ್ಪ ಸೀಕರಣೆ ಕಡಿಮೆ ನಾನು ನೋಡಿದ ಪ್ರಕಾರ. ಈಗ ಈ ಥರ ಪಲ್ಪ್ ಎಲ್ಲ ತೆಗೆದ್ಮೇಲೆ, ಅದರ ವಾಟೆದೆಲ್ಲ ರಸ ತೆಗೆದ್ಮೇಲೆ ಅದನ್ನು ಉಳಿದಿದ್ದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸರಿ ತೆಗೀರಿ, ನೀರು ಹಾಕ್ಕೊಂಡು
ಸ್ವಲ್ಪ ಕಡಿಮೆ ನೀರಿರಲಿ, ಹೆಚ್ಚು ನೀರು ಹಾಕಿಬಿಡಿ. ಆಮೇಲೆ ನೋಡಿಕೊಂಡು ಹೆಚ್ಚು ನೀರು ಹಾಕಿ. ಈಗ ಇದಕ್ಕೊಂದು ಅರ್ಧ ಕಪ್ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸಿಹಿ ನಿಮಗೆ ಬೇಕಾದಂಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಸಾಕು. ಅಂದರೆ ಇದು ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲನೂ ಸಿಹಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ತುಂಬ ಜಾಸ್ತಿ ಆಗಿಬಿಡತ್ತೆ. ಅದರಿಂದ ಆಮೇಲೆ ಹಾಲು ಹಾಕ್ಕೋಬೋದು ನೀವು. ಬೆಲ್ಲ ಒಂದು ವೇಳೆ ಸ್ವಲ್ಪ ಜಾಸ್ತಿ ಆದರೆ, ಜಾಸ್ತಿ ಆಯಿತು ಅಂತ ಚಿಂತೆ ಮಾಡಬೇಡಿ, ಹಾಲು ಸೇರಿಸ್ಕೋಬೋದು ಅಥವಾ ತೆಂಗಿನಕಾಯಿ ಹಾಲು ಸೇರಿಸ್ಕೋಬೋದು. ಅದೊಂದು ರೀತಿ ಆಗುತ್ತೆ. ಇಲ್ಲಿ ಕೆಲವು ಜನ ಅದು ಹಾಲು ಸೇರಿಸಿನೇ ಮಾಡ್ತಾರೆ, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ. ಉತ್ತರ ಕನ್ನಡ ಕಡೆ ಒಂದು ರೀತಿ, ಕರ್ನಾಟಕದಲ್ಲಿ ಒಂದು ರೀತಿ, ಹುಬ್ಬಳ್ಳಿ ಧಾರವಾಡ ಆ ಕಡೆ, ಆಮೇಲೆ ಬೆಂಗಳೂರಲ್ಲಿ ಇನ್ನೊಂದು ರೀತಿ, ಆ ಥರ ಮಾಡ್ತಾರೆ. ಗಸಗಸೆ ಸಹಿತ ಸೇರಿಸಿ ತೆಂಗಿನಕಾಯಿ ಜೊತೆ ರುಬ್ಬಿಟ್ಟು ತೆಂಗಿನಕಾಯಿನ ಹಾಕ್ತಾರೆ. ಕೆಲವು ಜನ ತೆಂಗಿನಕಾಯಿ ಹಾಲು ಹಾಕ್ತಾರೆ, ಕೆಲವೊಂದು ಜನ ಬರೀ ಹಾಲು ಹಾಕ್ತಾರೆ, ಹಸುವಿನ ಹಾಲು ಹಾಕ್ಕೊಂಡು ಆ ಥರ. ಇದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ದೀನಿ ರುಚಿಗೆ, ಅಂದರೆ ಅದು ಬೆಲ್ಲದ ತಿಂಡಿಗಳು ರುಚಿಗೆ ಸ್ವಲ್ಪ ಉಪ್ಪು ಬೇಕಾಗತ್ತೆ. 1 ಚಮಚದಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಇದೆಲ್ಲ ರುಚಿಗೆ ಅಷ್ಟೇ. ಅಂದರೆ ಉಪ್ಪು ಬೆಲ್ಲದ ತಿಂಡಿಗಳಿದೆ ಯಾವುದಕ್ಕೆ ಆದ್ರೂ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ರುಚಿ ಆಗಲ್ಲ, ಅದರ ರುಚಿ ಟೇಸ್ಟ್ ಸರಿಯಾಗಿ ಬರಲ್ಲ. ಬೆಲ್ಲದ ತಿಂಡಿಗಳಿಗೆ ಸಕ್ಕರೆದಕ್ಕಾದರೆ ಬೇಕಾಗಲ್ಲ. 1 ಚಮಚದಷ್ಟು ಏಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ. 1 2 3 ಏಲಕ್ಕಿ 4 ಏಲಕ್ಕಿ ಪುಡಿ ಮಾಡಿಬಿಟ್ಟು ರುಚಿಯಾಗಿರುತ್ತೆ ನೋಡಿ. ಈ ಥರ ಈ ಹದಕ್ಕೆ ಬರಬೇಕು. ಹಣ್ಣುಗಳು ಸಿಗಬೇಕು. ಮಿಕ್ಸಿಲಿ ನೀವು ರುಬ್ಬಬೇಡಿ, ಯಾಕಂದರೆ ಜ್ಯೂಸ್ ಥರ ಆಗುತ್ತೆ. ಕೈಯಲ್ಲಿ ಕಿವುಚಿ ಹಣ್ಣು ಬಾಯಿಗೆ ಸಿಗೋ ಥರ ಒಂಥರ, ಅಂದರೆ ನೋಡಿ ಈ ಥರ ಇರಬೇಕು. ಅದು ತುಂಬ ನೀರು ಜ್ಯೂಸಿನ ಥರನೂ ಆಗಬಾರ್ದು, ಹಾಗಂತ ಇಡೀ ಹಣ್ಣು ಅಲ್ಲ, ಹಣ್ಣುಗಳು ಬಾಯಿಗೆ ಬರಬೇಕು. ಆ ಥರ ಕೈಯಲ್ಲಿ ಕಿವುಚಿದ್ರೆ ಸರಿಯಾಗತ್ತೆ. ಅದಕ್ಕೆ ನಿಮಗೆ ಸ್ಪೂನಲ್ಲಿ ಅಥವಾ ಸೌಟಲ್ಲಿ ಕಿವುಚಿದ್ರೂ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಕಿವುಚೋಕ್ಕಾಗಲ್ಲ, ಅದು ಜಾರತ್ತೆ. ಕೈಯಲ್ಲಾದ್ರೂ ಸರಿಯಾಗೋದು. ಕಿವುಚಿಬಿಟ್ಟು ಹಿಂಗೆ ಹಾಕಿದರೆ ನೋಡಿ ಈ ಥರ ಇರುತ್ತೆ. ಈ ಹದಕ್ಕೆ ಇರುತ್ತೆ. ನಿಮಗೆ ನೀರು ದಪ್ಪ ಆಯಿತು ಅಂದರೆ ಸ್ವಲ್ಪ ಸೇರಿಸ್ಕೋಬೋದು ನೀರು, ಇಲ್ಲಾಂದರೆ ಈ ಹದಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜ್ಯೂಸು ಅಲ್ಲ, ಪಾಯಸನೂ ಅಲ್ಲ, ಆ ಥರ ಇರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ರುಚಿಯಾದಂತಹ ಒಂದು ಸಿಹಿ ಪದಾರ್ಥ ಅಂತ ಹೇಳ್ಬೋದು ಮಾವಿನ ಹಣ್ಣಿಂದು. ಆಮೇಲೆ ಮಾಡೋದು ನೋಡಿದ್ರಲ್ವ ನೀವು, ಎಷ್ಟು ಸಿಂಪಲ್, ಏನಿಲ್ಲ. ಹಣ್ಣಿದ್ರೆ ಆಯಿತು, ಹಣ್ಣಿನ ಪಲ್ಪ್ ತೆಗೆದುಬಿಟ್ಟು ಅದನ್ನು ಪುಡಿ ಕೈಯಲ್ಲೇ ಕಿವುಚಿಬಿಟ್ಟು ಬೆಲ್ಲನೂ ಹಾಕ್ಕೊಂಡು ಅಷ್ಟೇ, ಬೆಲ್ಲ ಮಾತ್ರ ಹಾಕ್ಕೊಳ್ಳೋದು, ಬೇರೇನಿಲ್ಲ. ಉಪ್ಪು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಮಾವಿನ ಹಣ್ಣು ಮತ್ತು ಬೆಲ್ಲ ಅಷ್ಟೇ, ತುಂಬ ರುಚಿಯಾಗಿರುತ್ತೆ. ನೀವು ಯಾವ ರೀತಿ ಸ್ವೀಕರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತೆಂಗಿನಕಾಯಿ ಹಾಲು ಹಾಕ್ತೀರಾ ಅಥವಾ ಕಾಯಿ ರುಬ್ಬಿ ಹಾಕ್ತೀರಾ ಅಥವಾ ಹಿಂಗೆ ಮಾಡ್ತೀರಾ ಅಂತ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.